ಕೋಲಾರದ ಮಾಲೂರಿನಲ್ಲಿ ಶಿಕ್ಷಕರೊಬ್ಬರು ಪ್ರತಿ ವರ್ಷ ಗಣಪತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ತಮ್ಮ ಮನೆಯಲ್ಲಿಯೇ ಪ್ರತಿಷ್ಠಾಪಿಸುವ ಗಣೇಶ ಒಂದಿಲ್ಲೊಂದು ವೈಶಿಷ್ಟ್ಯವನ್ನು ಹೊಂದಿರುತ್ತದೆ. ಮಾಲೂರು ಪಟ್ಟಣದ ಶಿಕ್ಷಕ ದಯಾನಂದ್ ಮನೆಯಲ್ಲಿ ಈ ಬಾರಿ ಪ್ರತಿಷ್ಠಾಪನೆ ಮಾಡಿರುವ ಗಣಪತಿ ಆಪರೇಷನ್ ಸಿಂಧೂರ ಕಾರಣದಿಂದಾಗಿ ಗಮನ ಸೆಳೆಯುತ್ತಿದೆ. ಹೌದು, ಈ ಬಾರಿ ಇವರ ಮನೆಯಲ್ಲಿ ಆಪರೇಷನ್ ಸಿಂಧೂರ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಾರತ ಸೈನ್ಯದ ಸಮವಸ್ತ್ರ ಧರಿಸಿದ ಗಣಪತಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಹೋರಾಡುವ ಸನ್ನಿವೇಶವನ್ನ ಇವರು ಸೃಷ್ಟಿಸಿದ್ದಾರೆ. ಇದರೊಂದಿಗೆ ಕರ್ನಲ್ ಸುಫಿಯಾ ಕುರೇಶಿ ಹಾಗೂ ಯೋಮಿಕಾ ಸಿಂಗ್ರ ಭಾವಚಿತ್ರಗಳು ಮತ್ತು ಪೆಹಲ್ಗಾಮ್ ದಾಳಿ ನಂತರದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಎಲ್ಲವನ್ನ ಗಣಪತಿಯ ಮುಖಾಂತರ ಕಾರ್ಯಾಚರಣೆ ಮಾಡಿಸುವುದು ಇಲ್ಲಿಯ ಗಣಪತಿಯ ವಿಶೇಷವಾಗಿದೆ. ಅಚ್ಚುಕಟ್ಟಾಗಿ ಸ್ವತಃ ಮನೆಯವರೆಲ್ಲ ಸೇರಿ ಈ ದೃಶ್ಯಗಳನ್ನು ಅಲಂಕರಿಸಿ ಸಿದ್ಧ ಮಾಡಿದ್ದಾರೆ. ಮಾಲೂರು ಪಟ್ಟಣದ ವಿವೇಕಾನಂದ ಕಾಲೇಜು ಬಳಿ ಇವರ ಮನೆ. ಕಳೆದ 15 ವರ್ಷಗಳಿಂದ ಇವರು ಈ ರೀತಿ ವಿಶಿಷ್ಟವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಬಾರಿಯ ಆಪರೇಷನ್ ಸಿಂಧೂರ ಗಣಪತಿಯ ದರ್ಶನಕ್ಕೆ ಸಾರ್ವಜನಿಕರು ಸಹ ಬಂದು ಹೋಗ್ತಾ ಇದ್ದಾರೆ. ಇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ದೇಶಭಕ್ತಿ ಗಣಪನ ದರ್ಶನವನ್ನು ಪಡೆದು ಜನರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ, ಇತ್ತೀಚೆಗೆ ನಡೆದಂಥ ಒಂದು ಪಹಲ್ಗಾಮ್ ದಾಳಿ ಆಗಿರ್ಬೋದು, ಭಾರತೀಯರ ಮೇಲೆ ಏನು ಯದ್ವಾ ಗುಂಡಿನ ದಾಳಿ ಮಾಡಿದ್ರು ಟೆರರಿಸ್ಟು, ಅದರ ಒಂದು ಪ್ರತೀಕಾರವಾಗಿ ಭಾರತ ಸರ್ಕಾರ ಕೈಗೊಂಡ ಒಂದು ಆಪರೇಷನ್ ಸಿಂಧೂರ್ ಆಗಿರ್ಬೋದು, ಅದರ ಸಂಪೂರ್ಣವಾದ ಚಿತ್ರಣವನ್ನು ಸೆಟ್ ಮೂಲಕ ಹಾಕಿ ನಾವು ತೋರಿಸ್ತಾ ಇದ್ದೀವಿ. ಮತ್ತು ಗಣಪತಿ ಇಲ್ಲಿ ವಿಂಗ್ ಕಮಾಂಡ್ ಮತ್ತು ಕರ್ನಲ್ ಡ್ರೆಸ್ಸನ್ನು ಹಾಕ್ಕೊಂಡು ಮಾಡ್ತಾ ಇರೋವಂಥದ್ದು ಒಂದು ಕಾರ್ಯಾಚರಣೆ ಇಲ್ಲಿ ಸಂಪೂರ್ಣವಾಗಿ ನಾವು ಚಿತ್ರಣವನ್ನು ಇಲ್ಲಿ ಬಿಡಿಸಿದ್ದೀವಿ. ಮತ್ತು ಏನು ನಮ್ಮ ಮೋದಿಜಿಯವರ ಒಂದು ದೃಢ ನಿರ್ಧಾರ ಏನಿತ್ತೋ, ಮೋದಿಜಿಯವರ ಒಂದು ಮಾಡೆಲನ್ನು ಇಲ್ಲಿ ಇಟ್ಟಿದ್ದೀವಿ. ಮತ್ತು ಭಾರತ ಸರ್ಕಾರ ಒಂದು ದೃಢ ನಿರ್ಧಾರ ಕೈಗೊಂಡು ಒಂದು ಆಪರೇಷನ್ ಸಿಂಧೂರ್ ಒಂದು ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನದ ಮೇಲೆ ಒಂದು ದಾಳಿ ಮಾಡ್ತೋ, ಮತ್ತು ಏನು ಪಹಲ್ಗಾಮ್ ಅಟ್ಯಾಕ್ ಆಗಿತ್ತೋ ಅದರ ಒಂದು ಪ್ರತೀಕಾರವನ್ನು ತೀರಿಸ್ಕೊತೋ ಅದರ ಸಂಪೂರ್ಣವಾದ ಚಿತ್ರಣವನ್ನು ಇಲ್ಲೊಂದು ಸೆಟ್ ಮುಖಾಂತರ, ಅಂದರೆ ಗಣಪತಿಯೇ ಒಂದು ಕಾರ್ಯಾಚರಣೆ ಮಾಡುವಂಥ ಮುಖಾಂತರ ಮಾಡ್ತಾ ಇರೋವಂಥದ್ದು ಒಂದು ಸೆಟ್ಟನ್ನು ಹಾಕಿದ್ದೀವಿ. ಮತ್ತು ಏನು ಸಿಂಧೂರ್ ಯೋಮಿಕಾ ಸಿಂಗ್ ಆಗಿರ್ಬೋದು, ಕರ್ನಲ್ ಸೋಫಿಯಾ ಕುರೇಶಿ ಆಗಿರ್ಬೋದು, ಅವರು ಒಂದು ಮಹಿಳೆಯಾಗಿ ಆ ಆಪರೇಷನ್ ಸಿಂಧೂರನ್ನು ಯಶಸ್ವಿ ಮಾಡ್ತಾರೆ. ಅವರ ಒಂದು ಭಾವಚಿತ್ರವನ್ನು ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಹಾಗೆ ನಮ್ಮ ಭಾರತದ ಒಂದು ದೃಢ ನಿರ್ಧಾರ, ಇದ್ರ ಮುಖಾಂತರ ನಾವು ಗಣಪತಿಯ ಹಬ್ಬ ಆಚರಣೆ ಮುಖಾಂತರ ಇಲ್ಲಿ ತೋರಿಸಿದ್ದೀವಿ. ಭಾರತ ಮಾತಾ ಕಿ ಜೈ. MMTV ನ್ಯೂಸ್ ಬ್ಯೂರೋ, ಕೋಲಾರ.